ಬಿಜೆಪಿಯ ಸಾಲು ಸಾಲು ಪ್ರತಿಭಟನೆಗೆ ಕಾಂಗ್ರೆಸ್ ಟ್ವೀಟಿಸಿದೆ. ಕಾಂಗ್ರೆಸ್ ಟ್ವೀಟ್ನ ಸಾರಾಂಶ ಏನು ನೋಡ್ತಾ ಹೋಗೋಣ. ಕಾಂಗ್ರೆಸ್ ಈ ಇಡೀ ಸೀರೀಸ್ ಆಫ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮೂಲಕ ತಿರುಗೇಟು ಕೊಡೋ ಕೆಲಸವನ್ನು ಮಾಡಿದೆ. ದೇಶದ ಘನತೆ ಗೌರವವನ್ನ ನಾವು ಎತ್ತಿ ಹಿಡಿತಾ ಇದ್ದೀವಿ. ದೇಶದ್ರೋಹಿ ಬಿಜೆಪಿಗೆ ದಮ್ಮು ತಾಕತ್ತಿದ್ರೆ ಅಂತೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಈ ರಾಷ್ಟ್ರ ಧ್ವಜವನ್ನ ಕಿತ್ತು ಹಾಕುವ ಧೈರ್ಯ ತೋರಿಸಲೇಬೇಕಾದ್ರೆ ಅಂತ ಸವಾಲ್ ಹಾಕೋ ಕೆಲಸವನ್ನ ಕೂಡ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಮಾಡಲಾಗಿದೆ. ಒಂದು ನಾವು ಅಂತಹ ಬ್ರಿಟಿಷರನ್ನೇ ನಾವು ಹೆದರಿಸಿದವರು, ಅಂಥದ್ರಲ್ಲಿ ಈ ಬಿಜೆಪಿ RSSನವರು ಯಾವ ಲೆಕ್ಕ ಅಂತ ಕೇಳಿದ್ದಾರೆ. ಹಾಗೆ ರಾಷ್ಟ್ರಧ್ವಜವನ್ನ ಹಾರಿಸಿದ್ದು ಅಲ್ಲಿ ತಪ್ಪಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬೊಬ್ರು ಕೂಡ ಒಂದೊಂದು ಪರ್ಸೆಪ್ಷನ್ ಬಿಲ್ಡ್ ಮಾಡುವಲ್ಲಿ ಬ್ಯುಸಿ ಇರೋದು ಕಾಣಿಸ್ತಾ ಇದೆ. ಬಿಜೆಪಿ ಒಂದು ರೀತಿಯ ಜನಾಭಿಪ್ರಾಯವನ್ನ ಬಿಲ್ಡ್ ಮಾಡ್ತಾ ಇದ್ರೆ, ಕಾಂಗ್ರೆಸ್ನವರು ರಾಷ್ಟ್ರ ಧ್ವಜವನ್ನ ಶೀಲ್ಡ್ ಆಗಿ ಉಪಯೋಗಿಸಿಕೊಂಡು ಇನ್ನೊಂದು ರೀತಿಯ ಅಭಿಪ್ರಾಯವನ್ನ ಅಲ್ಲಿ ಬಿಲ್ಡ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಪೊಸಿಷನ್ ಇಬ್ಬರದ್ದು ಕೂಡ ಕ್ಲಿಯರ್ ಇದೆ. ಆದ್ರೆ ಈ ಹೋರಾಟಕ್ಕೆ ಮಣಿಯೋ ಸ್ಥಿತಿಯಲ್ಲಿ ಈ ಹಂತದಲ್ಲಂತೂ ಸರ್ಕಾರ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಮುಂದೇನು ತಾರ್ಕಿಕ ಅಂತ್ಯ ನಿಜವಾಗ್ಲೂ ಕಾಣುತ್ತಾ ಈ ಹೋರಾಟ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಕಾಂಗ್ರೆಸ್ನ ಟ್ವೀಟ್ ನ ನೋಡ್ತಾ ಇದ್ರೆ they should have basic common sense. Let them do politics, not on the law of the land. We don't mind. We all respect religion. We can't allow all people to act. We can't allow everyone to take the law into their hands. The permission was taken only for the national flag. That is why I am telling you, they are trying to do politics. Let them do. ಗಮನಿಸ್ತಾ ಇದ್ದೀರಾ, ಜಟಾಪಟಿ ಡೇ 2 ನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮಣಿದ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆಗೆ ಪಾದಯಾತ್ರೆ ಆಲ್ಮೋಸ್ಟ್ 6 ಕಿಲೋಮೀಟರ್ನ ಕ್ರಮಿಸಿ ಆಗಿದೆ. ಇನ್ನು 6 ಕಿಲೋಮೀಟರ್ ಬಾಕಿ ಇದೆ. ಕಿಚ್ಚು ಹಾಗೆ ಇದೆ. ನಮ್ಮಲ್ಲಿರುವಂತಹ ಚೈತನ್ಯವನ್ನ ನಾವು ಹಾಗೆ ಉಳಿಸ್ಕೊಂಡು ಹೋಗ್ತೀವಿ. ಎಲ್ಲಿ ತನಕ ನಮ್ಮ ಬೇಡಿಕೆ ಈಡೇರಲ್ವೋ ಅಲ್ಲಿ ತನಕ ನಮ್ಮ ಹೋರಾಟವನ್ನ ಹಿಂದಕ್ಕೆ ತೆಗೆದುಕೊಳ್ಳುವ ಪ್ರಶ್ನೆನೇ ಇಲ್ಲ ಅಂತ ಹಿಂದೂ ಪರ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಒಂದು ಗ್ರಾಮದ ಸಮಸ್ಯೆ ನೋಡ್ತಾ ಇದ್ದ ಹಾಗೆ ಇಡೀ ರಾಜ್ಯದ ದೊಡ್ಡ ಇಶ್ಯೂ ಆಗಿದೆ, ಗಂಭೀರ ಇಶ್ಯೂ ಆಗಿದೆ. ಇದಕ್ಕೆ ಜವಾಬ್ದಾರರು ಯಾರು ಅನ್ನೋದು ಒಂದು ಪ್ರಶ್ನೆ ಆಗಿ ಉಳಿಯುತ್ತೆ. ಇಲ್ಲಿ ರೈಟ್ ಯಾರು ರಾಂಗ್ ಯಾರು ಅನ್ನೋದಕ್ಕಿಂತ ಇಡೀ ಸಿಚುವೇಶನ್ ಹ್ಯಾಂಡಲ್ ಮಾಡಿದ ರೀತಿ ಬಗ್ಗೆ ಪದೇ ಪದೇ ಪ್ರಶ್ನೆಗಳು ಬರುತ್ತೆ. ಮಧ್ಯರಾತ್ರಿ ಧ್ವಜ ಇಳಿಸುವಂತಹ ಅನಿವಾರ್ಯತೆ, ಆ ಪ್ರಯತ್ನ, ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ. ಬಿಜೆಪಿಯವರು ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಅವರ ಅಜೆಂಡಾ ಇದೆಯಲ್ಲ, ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿರೋದು. ಬಟ್ ನಾವು ವಿರೋಧ ಇಲ್ಲ ಯಾವುದೇ ಜೆಂಡ ಇದು ಮಾಡೋಕ್ಕೆ. ನಾಳೆ ಬಂದು DC ಆಫೀಸ್ ಹತ್ರ ಮಾಡ್ಬೋದು, ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಬೇಕು. ಅದಕ್ಕೆ ಅವರು ಜಿಲ್ಲಾಡಳಿತದವರು ಕ್ರಮ ತಗೊಂಡಿದ್ದಾರೆ. ಸರ್, ಅಶೋಕ್ ಅವರು ಹೋಗ್ತಾವ್ರೆ, ಕುಮಾರಸ್ವಾಮಿ ಅವರು ಹೋಗ್ತಾರೆ, ಹೋಗಿ ಪ್ರೊಟೆಸ್ಟ್ ಮಾಡಿ ಪ್ರಚೋದನೆ ಆಗ್ತಾ ಇದೆ ಅಂತ ಅವರೇ ಪ್ರಚೋದನೆ ಮಾಡ್ತಾ ಇರೋದು.